ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಒಂದು ನಿಮಿಷ ಈ ರಾಯರ ಮಾತನ್ನು ಸ್ಕಿಪ್ ಮಾಡಬೇಡ ಮಗುವೆ. ಇಂದು ಈ ಸಂದೇಶವನ್ನು ಕೇಳುವವರ ಜೀವನದಲ್ಲಿ ಒಂದು ಅದ್ಭುತ ನಡೆಯಬಹುದು. ಈ ವಿಡಿಯೋ ನೋಡಿ ಮುಗಿಸುವ ಮುನ್ನ ರಾಯರೇ ಕಾಪಾಡಿ ಎಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ದಿವ್ಯ ಮಾತು ಇನ್ನೊಬ್ಬರ ಬದುಕನ್ನು ಬದಲಿಸಬಹುದು. ಈ ರಾಯರ ಮಾತು ಕೇಳಿದರೆ ಕಷ್ಟಗಳು ದೂರವಾಗುತ್ತವೆ. ಒಂದು ಸಣ್ಣ ಊರಲ್ಲಿ ರಾಘವ ಎಂಬ ಯುವಕನಿದ್ದ. ಅವನ ಜೀವನದಲ್ಲಿ ಸಂತೋಷ ಎನ್ನುವುದು ಮರೆಯಾಗಿ ಹೋಗಿತ್ತು. ಮನೆಯಲ್ಲೆಲ್ಲ ಸಾಲ, ಕೆಲಸದಲ್ಲಿ ಸಮಸ್ಯೆ, ಸ್ನೇಹಿತರು ದೂರ, ಮನಸ್ಸಿನಲ್ಲಿ ಭಯ. ಎಷ್ಟು ಪ್ರಯತ್ನ ಮಾಡಿದರೂ ಜೀವನ ಮುಂದೆ ಸಾಗುತ್ತಿರಲಿಲ್ಲ. ಪ್ರತಿ ರಾತ್ರಿ ಅವನು ಮಲಗುವಾಗ ಒಂದೇ ಪ್ರಶ್ನೆ ಕೇಳುತ್ತಿದ್ದ, ದೇವರೇ, ನಾನೇನು ತಪ್ಪು ಮಾಡಿದ್ದೇನೆ? ಒಂದು ದಿನ ತುಂಬ ನಿರಾಶೆಯಿಂದ ದೇವಸ್ಥಾನದ ಹತ್ತಿರ ಕುಳಿತಿದ್ದ. ಆ ಸಮಯದಲ್ಲಿ ಒಬ್ಬ ವೃದ್ಧರು ಅವನ ಬಳಿ ಬಂದು ನಿಧಾನವಾಗಿ ಹೇಳಿದರು, ಮಗುವೆ, ಜೀವನದಲ್ಲಿ ಕಷ್ಟ ಬಂದಾಗ ಅಳಬೇಡ. ರಾಯರನ್ನು ನಂಬು, ಅವರು ತಡ ಮಾಡಬಹುದು, ಆದರೆ ಕೈ ಬಿಡುವುದಿಲ್ಲ. ಆ ಮಾತು ರಾಘವನ ಹೃದಯಕ್ಕೆ ತಟ್ಟಿತು. ಆ ದಿನದಿಂದ ಪ್ರತಿದಿನ ಬೆಳಗ್ಗೆ ಎದ್ದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಜಪಿಸಲು ಶುರು ಮಾಡಿದ. ಮೊದಲ ದಿನ ಏನೂ ಆಗಲಿಲ್ಲ. ಎರಡನೇ ದಿನವೂ ಏನೂ ಬದಲಾಯಿಸಲಿಲ್ಲ. ಆದರೆ ಒಂದು ವಾರದ ನಂತರ ಅವನ ಮನಸ್ಸಿನ ಭಯ ಕಡಿಮೆಯಾಗತೊಡಗಿತು. ಒಮ್ಮೆ ಅವನು ರಾಯರ ಫೋಟೋ ಮುಂದೆ ಕುಳಿತು ಕಣ್ಣೀರು ಹಾಕುತ್ತಾ ಹೇಳಿದ, ರಾಯರೇ, ನನ್ನ ಬಳಿ ಯಾರೂ ಇಲ್ಲ, ನೀವು ಮಾತ್ರ ನನ್ನನ್ನು ಕಾಪಾಡಬೇಕು. ಆ ರಾತ್ರಿ ಅವನಿಗೆ ಒಂದು ಕನಸು ಬಂತು. ಆ ಕನಸಿನಲ್ಲಿ ಒಂದು ದಿವ್ಯ ಪ್ರಕಾಶ. ಆ ಪ್ರಕಾಶದ ಮಧ್ಯೆ ರಾಯರು ನಿಂತಿದ್ದರು. ರಾಯರು ನಿಧಾನವಾಗಿ ಹೇಳಿದರು, ಭಯಪಡಬೇಡ ಮಗುವೆ, ನಿನ್ನ ಕಷ್ಟಗಳು ಕೊನೆಯ ಹಂತದಲ್ಲಿವೆ. ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ. ಬೆಳಗ್ಗೆ ಎದ್ದ ರಾಘವಗೆ ವಿಚಿತ್ರವಾದ ಶಾಂತಿ ಅನುಭವವಾಯಿತು. ಬಹಳ ದಿನಗಳ ನಂತರ ಅವನ ಮುಖದಲ್ಲಿ ನಗು ಮೂಡಿತು. ಕೆಲ ದಿನಗಳ ನಂತರ ಅವನು ಕೆಲಸ ಹುಡುಕಲು ಹೊರಟ. ಹೋಗುವ ಜಾಗ ಎಲ್ಲೆಲ್ಲೂ ನಿರಾಕರಣೆ. ಆದರೂ ಈ ಬಾರಿ ಅವನು ಬೇಸರ ಪಡಲಿಲ್ಲ. ಯಾಕೆಂದರೆ ಅವನ ಮನಸ್ಸಿನಲ್ಲಿ ಒಂದು ನಂಬಿಕೆ ಹುಟ್ಟಿತ್ತು, ರಾಯರು ನನ್ನ ಜೊತೆ ಇದ್ದಾರೆ. ಒಂದು ದಿನ ದೊಡ್ಡ ಕಂಪನಿಯಿಂದ ಕರೆ ಬಂತು. ಅವನು ಸಂದರ್ಶನಕ್ಕೆ ಹೋದ. ಅವನ ಪರಿಸ್ಥಿತಿ ನೋಡಿ ಅಧಿಕಾರಿಗಳು ಕೂಡ ಆಶ್ಚರ್ಯಪಟ್ಟರು. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದೆ, ನಿನಗೆ ಈ ಕೆಲಸ ಕೊಡುತ್ತೇವೆ ಎಂದರು. ಆ ಕ್ಷಣದಲ್ಲಿ ರಾಘವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವನು ಮನಸ್ಸಿನಲ್ಲಿ ಹೇಳಿದ, ಧನ್ಯವಾದಗಳು ರಾಯರೇ. ಕೆಲಸ ಸಿಕ್ಕ ನಂತರ ನಿಧಾನವಾಗಿ ಅವನ ಮನೆಯ ಸಮಸ್ಯೆಗಳು ಕಡಿಮೆಯಾಗತೊಡಗಿದವು. ಸಾಲ ತೀರಿತು. ಮನೆಯಲ್ಲಿ ಸಂತೋಷ ಮರಳಿ ಬಂತು. ಅವನ ತಾಯಿ ಮುಖದಲ್ಲಿ ಮತ್ತೆ ನಗು ಕಾಣಿಸಿತು. ಒಂದು ದಿನ ಅವನ ತಾಯಿ ಕೇಳಿದರು, ಮಗ, ನಿನ್ನ ಜೀವನ ಇಷ್ಟು ಬದಲಾಗಲು ಕಾರಣ ಏನು? ರಾಘವ ನಗುತ್ತಾ ಹೇಳಿದ, ಅಮ್ಮ, ನಾನು ರಾಯರನ್ನು ನಂಬಿದೆ. ಅವರು ನನ್ನನ್ನು ಕೈ ಬಿಡಲಿಲ್ಲ. ಈ ಕತೆ ಕೇಳುತ್ತಿರುವ ನಿಮಗೂ ಈಗ ಯಾವುದಾದರೂ ಕಷ್ಟ ಇರಬಹುದು, ಮನಸ್ಸಿನಲ್ಲಿ ನೋವು ಇರಬಹುದು, ಎಷ್ಟು ಪ್ರಯತ್ನ ಮಾಡಿದರೂ ಫಲ ಸಿಗುತ್ತಿಲ್ಲ ಅನಿಸಬಹುದು. ಆದರೆ ನೆನಪಿಟ್ಟುಕೊಳ್ಳಿ ಮಗುವೆ, ರಾಯರು ನಿಮ್ಮ ಕಣ್ಣೀರನ್ನು ನೋಡುತ್ತಿದ್ದಾರೆ. ನಿಮ್ಮ ಪ್ರಾರ್ಥನೆ ಖಾಲಿಯಾಗಿ ಹೋಗುವುದಿಲ್ಲ. ಇಂದು ಈ ಸಂದೇಶ ನಿಮ್ಮ ಕಣ್ಣಿಗೆ ಕಾಣಿಸಿಕೊಂಡಿದೆ ಎಂದರೆ ಅದು ಆಕಸ್ಮಿಕ ಅಲ್ಲ, ರಾಯರ ಆಶೀರ್ವಾದವೇ. ಇದೀಗ ಮನಸ್ಸಿನಿಂದ ಒಂದು ಬಾರಿ ಹೇಳಿ, ರಾಯರೇ, ನನ್ನ ಕುಟುಂಬವನ್ನು ಕಾಪಾಡಿ. ನಂಬಿಕೆ ಇಡಿ, ಒಂದು ದಿನ ನಿಮ್ಮ ಜೀವನದಲ್ಲೂ ಅದ್ಭುತ ನಡೆಯುತ್ತದೆ. ಯಾರನ್ನು ದ್ವೇಷಿಸಬೇಡಿ, ಯಾರಿಗೂ ಕೆಡಕು ಬಯಸಬೇಡಿ. ಒಳ್ಳೆಯ ಮನಸ್ಸಿನಿಂದ ದೇವರನ್ನು ನೆನೆಸಿದರೆ ರಾಯರು ಖಂಡಿತ ನಿಮ್ಮ ಜೊತೆ ಇರುತ್ತಾರೆ. ಕಷ್ಟ ಬಂದಾಗ ಹಲವರು ನಮ್ಮನ್ನು ಬಿಟ್ಟು ಹೋಗಬಹುದು, ಆದರೆ ದೇವರು ಎಂದಿಗೂ ದೂರವಾಗುವುದಿಲ್ಲ. ಕೆಲಸ ಇಲ್ಲದವರಿಗೆ ಕೆಲಸ ಸಿಗಬಹುದು. ಮನೆಯಲ್ಲಿರುವ ಜಗಳಗಳು ಕಡಿಮೆಯಾಗಬಹುದು. ಆರೋಗ್ಯ ಸಮಸ್ಯೆಗಳು ನಿಧಾನವಾಗಿ ಸರಿಯಾಗಬಹುದು. ಮನಸ್ಸಿಗೆ ಶಾಂತಿ ಸಿಗಬಹುದು. ಒಂದು ಸಣ್ಣ ಪ್ರಾರ್ಥನೆ ಜೀವನವೇ ಬದಲಿಸಬಹುದು. ಮಗು, ಈ ಕ್ಷಣದಲ್ಲಿ ಕಣ್ಣು ಮುಚ್ಚಿ ರಾಯರನ್ನು ನೆನೆಸಿ ನಿಮ್ಮ ಮನಸ್ಸಿನಲ್ಲಿ ಕಷ್ಟವನ್ನು ಹೇಳಿಕೊಳ್ಳಿ. ಅವರು ಕೇಳುತ್ತಿದ್ದಾರೆ. ಈ ದಿವ್ಯ ಸಂದೇಶ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಭಕ್ತಿಯನ್ನು ಕಮೆಂಟ್ನ ಮೂಲಕ ತಿಳಿಸಿ. ಈ ರಾಯರ ಮಾತನ್ನು ಪ್ರತಿಯೊಬ್ಬ ಭಕ್ತನಿಗೂ ಶೇರ್ ಮಾಡಿ. ಇಂತಹ ದಿವ್ಯ ಕಥೆಗಳಿಗಾಗಿ ನಮ್ಮ ಕುಟುಂಬವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮಗು, ರಾಯರ ಕೃಪೆ ಸದಾ ನಿಮ್ಮ ಜೊತೆ ಇರಲಿ. ರಾಘವನ ಜೀವನ ನಿಧಾನವಾಗಿ ಬದಲಾಗತೊಡಗಿತು. ಆದರೆ ಜೀವನದಲ್ಲಿ ಕಷ್ಟಗಳು ಸಂಪೂರ್ಣವಾಗಿ ಮುಗಿದಿಲ್ಲ. ಒಂದು ದಿನ ಅವನ ತಾಯಿ ತೀವ್ರ ಅಸ್ವಸ್ಥರಾದರು. ಡಾಕ್ಟರ್ ಹೇಳಿದರು, ಚಿಕಿತ್ಸೆಗೆ ತುಂಬ ಹಣ ಬೇಕಾಗುತ್ತದೆ.
ಆ ಮಾತು ಕೇಳಿದ ರಾಘವನ ಹೃದಯ ಒಡೆದಂತಾಯಿತು. ಇತ್ತೀಚೆಗೆ ಮಾತ್ರ ಜೀವನ ಸರಿಯಾಗಿತ್ತು, ಮತ್ತೆ ಸಮಸ್ಯೆಗಳು ಆರಂಭವಾಗಿದ್ದವು. ಆ ರಾತ್ರಿ ಅವನು ಊಟ ಮಾಡಲಿಲ್ಲ. ಮನೆಯ ಒಂದು ಮೂಲೆಯಲ್ಲಿ ಕುಳಿತು ರಾಯರ ಫೋಟೋ ಹಿಡಿದು ಅತ್ತ, ರಾಯರೇ, ನನ್ನ ತಾಯಿಯನ್ನು ಕಾಪಾಡಿ. ನನಗೆ ಹಣ ಬೇಡ, ಸಂತೋಷ ಬೇಡ. ನನ್ನ ಅಮ್ಮ ಮಾತ್ರ ಚೆನ್ನಾಗಿರಲಿ. ಅವನ ಕಣ್ಣೀರಿನ ಪ್ರತಿಯೊಂದು ಹನಿ ಭಕ್ತಿಯಿಂದ ತುಂಬಿತ್ತು. ಮುಂದಿನ ದಿನ ಆಸ್ಪತ್ರೆಯಲ್ಲಿ ಒಂದು ಅದ್ಭುತ ನಡೆಯಿತು. ಹಲವಾರು ವರ್ಷಗಳಿಂದ ಮಾತನಾಡದಿದ್ದ ಒಬ್ಬ ಸ್ನೇಹಿತ ಅಕಸ್ಮಾತ್ ಬಂದ. ಅವನು ಹೇಳಿದ, ರಾಘವ, ನಿನ್ನ ಪರಿಸ್ಥಿತಿ ನನಗೆ ಗೊತ್ತಾಯಿತು. ಇದು ತೆಗೆದುಕೋ, ನಿನ್ನ ಅಮ್ಮನ ಚಿಕಿತ್ಸೆಗೆ ಉಪಯೋಗಿಸು. ರಾಘವ ಆಶ್ಚರ್ಯದಿಂದ ನೋಡುತ್ತಿದ್ದ, ಯಾಕೆಂದರೆ ಅವನು ಸಹಾಯ ಕೇಳಿರಲಿಲ್ಲ. ಆ ಕ್ಷಣದಲ್ಲಿ ಅವನಿಗೆ ರಾಯರ ಮಾತು ನೆನಪಾಯಿತು. ನಿನ್ನನ್ನು ನಾನು ಒಂಟಿಯಾಗಿಡುವುದಿಲ್ಲ. ಕೆಲ ದಿನಗಳ ಚಿಕಿತ್ಸೆ ನಂತರ ಅವನ ತಾಯಿ ನಿಧಾನವಾಗಿ ಗುಣಮುಖರಾದರು. ಮನೆಯಲ್ಲೆಲ್ಲ ಸಂತೋಷ ತುಂಬಿತು. ಒಂದು ಸಂಜೆ ರಾಘವ ದೇವಸ್ಥಾನಕ್ಕೆ ಹೋದ. ಅಲ್ಲಿ ಭಜನೆ ನಡೆಯುತ್ತಿತ್ತು. ರಾಯರೇ, ರಾಯರೇ, ಕಾಪಾಡಯ್ಯ ಎಂಬ ಭಕ್ತಿಗೀತೆ ಕೇಳುತ್ತಿತ್ತು. ಆ ಗೀತೆಯನ್ನು ಕೇಳುತ್ತಾ ರಾಘವನ ಕಣ್ಣಲ್ಲಿ ಮತ್ತೆ ಕಣ್ಣೀರು ಬಂತು. ಆದರೆ ಈ ಬಾರಿ ಅದು ದುಃಖದ ಕಣ್ಣೀರು ಅಲ್ಲ, ಅದು ಕೃತಜ್ಞತೆಯ ಕಣ್ಣೀರು. ಅವನು ಮನಸ್ಸಿನಲ್ಲಿ ಹೇಳಿದ, ರಾಯರೇ, ನಾನು ಎಷ್ಟು ಬಾರಿ ಕುಸಿದರೂ ನೀವು ನನ್ನ ಕೈ ಹಿಡಿದಿದ್ದೀರಿ. ಆ ದಿನದಿಂದ ರಾಘವ ಒಂದು ನಿರ್ಧಾರ ತೆಗೆದುಕೊಂಡ, ನನ್ನಂಥ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು. ಅವನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಹಸಿದವರಿಗೆ ಅನ್ನ ನೀಡಲು ಆರಂಭಿಸಿದ. ಬಡ ಮಕ್ಕಳಿಗೆ ಪುಸ್ತಕ ಕೊಟ್ಟ. ಒಂಟಿಯಾಗಿ ಅರ್ತಿರುವವರನ್ನು ಸಮಾಧಾನಪಡಿಸಿದ. ಆಶ್ಚರ್ಯವೆಂದರೆ ಅವನು ಇತರರಿಗೆ ಸಹಾಯ ಮಾಡಿದಂತೆ ಅವನ ಜೀವನದಲ್ಲಿ ಇನ್ನಷ್ಟು ಆಶೀರ್ವಾದಗಳು ಬರುತ್ತಲೇ ಹೋದವು. ಮನೆಯಲ್ಲೆಲ್ಲ ಶಾಂತಿ, ಕೆಲಸದಲ್ಲಿ ಗೌರವ, ಮನಸ್ಸಿನಲ್ಲಿ ನೆಮ್ಮದಿ. ಒಂದು ದಿನ ಒಬ್ಬ ವೃದ್ಧೆ ಅವನ ಬಳಿ ಬಂದು ಹೇಳಿದರು, ಮಗುವೆ, ನಿನ್ನ ಮುಖದಲ್ಲಿ ರಾಯರ ಕೃಪೆ ಕಾಣುತ್ತಿದೆ. ಆ ಮಾತು ಕೇಳಿದ ರಾಘವ ನಗುತ್ತಾ ಕಣ್ಣೀರಿಟ್ಟ. ಈ ಕತೆ ಕೇಳುತ್ತಿರುವ ನಿಮಗೂ ಹೇಳಬೇಕಾದ ಈ ಒಂದು ಮಾತು ಇದೆ ಮಗುವೆ. ನೀವು ಇಂದು ಎಷ್ಟೇ ಕಷ್ಟದಲ್ಲಿದ್ದರೂ ಒಂದು ದಿನ ದೇವರು ನಿಮ್ಮ ಜೀವನವನ್ನು ಬದಲಿಸುತ್ತಾರೆ. ಈ ಕ್ಷಣದಲ್ಲಿ ನಿಮ್ಮ ಮನಸ್ಸು ತುಂಬ ನೋವಿನಿಂದ ಇರಬಹುದು. ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನಿಸಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ರಾಯರು ನಿಮ್ಮ ಜೊತೆ ಇದ್ದಾರೆ. ನೀವು ಇಂದು ಸುರಿಸುವ ಕಣ್ಣೀರು ನಾಳೆ ಸಂತೋಷದ ಕಾರಣವಾಗಬಹುದು. ಒಂದು ದಿನ ನೀವು ಕೂಡ ಹೇಳುತ್ತೀರಿ, ನನ್ನ ಜೀವನ ಬದಲಾಗಿದ್ದು ರಾಯರ ಕೃಪೆಯಿಂದ. ಇದೀಗ ಕಮೆಂಟ್ ಮಾಡಿ, ರಾಯರೇ, ನನ್ನ ಮನೆ ಕಾಪಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ದಿವ್ಯ ಸಂದೇಶ ಇನ್ನೊಬ್ಬ ಭಕ್ತನ ಬದುಕನ್ನು ಬದಲಿಸಬಹುದು ಮಗುವೆ. ಒಂದು ರಾತ್ರಿ ತುಂಬ ಮಳೆ ಬರುತ್ತಿತ್ತು. ಆಕಾಶದಲ್ಲಿ ಮಿಂಚು, ಗಾಳಿ ಜೋರಾಗಿ ಬೀಸುತ್ತಿತ್ತು. ಆ ಸಮಯದಲ್ಲಿ ರಾಘವ ಮನೆಗೆ ಬರುತ್ತಿದ್ದ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ವಿಚಾರ, ರಾಯರ ಕೃಪೆ ಇಲ್ಲದಿದ್ದರೆ ನಾನು ಇಂದು ಬದುಕಿರಲಿಲ್ಲ. ಅವನು ಮನೆ ಹತ್ತಿರ ಬಂದಾಗ ರಸ್ತೆಯ ಬದಿಯಲ್ಲಿ ಒಬ್ಬ ಚಿಕ್ಕ ಹುಡುಗಿ ಅಳುತ್ತಾ ನಿಂತಿದ್ದಳು. ಅವಳ ಬಟ್ಟೆ ಮಳೆಯಿಂದ ಒದ್ದೆಯಾಗಿತ್ತು. ಕಣ್ಣಲ್ಲಿ ಭಯ, ಮುಖದಲ್ಲಿ ಹಸಿವು. ರಾಘವ ಅವಳ ಬಳಿ ಹೋಗಿ ಕೇಳಿದ, ಏನಾಯಿತು ಮಗುವೆ? ಆ ಹುಡುಗಿ ಅಳುತ್ತಾ ಹೇಳಿದಳು, ನನಗೆ ಯಾರೂ ಇಲ್ಲ ಅಣ್ಣ. ಆ ಮಾತು ಕೇಳಿದ ರಾಘವನ ಹೃದಯ ನಡುಗಿತು. ಯಾಕೆಂದರೆ ಕೆಲವು ತಿಂಗಳುಗಳ ಹಿಂದೆ ಅವನ ಮನಸ್ಸಿನ ಸ್ಥಿತಿಯು ಅದೇ ಆಗಿತ್ತು. ಅವನು ಆ ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಹೋದ. ಅವಳಿಗೆ ಊಟ ಕೊಟ್ಟ, ಹೊಸ ಬಟ್ಟೆ ಕೊಟ್ಟ. ರಾಘವನ ತಾಯಿ ಆ ಹುಡುಗಿಯ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು, ಇಂದಿನಿಂದ ನೀನು ನಮ್ಮ ಮನೆಯ ಮಗಳು. ಆ ಹುಡುಗಿ ಮೊದಲ ಬಾರಿ ನಕ್ಕಳು. ಆ ರಾತ್ರಿ ಎಲ್ಲರೂ ಮಲಗಿದ ನಂತರ ರಾಘವ ಹೊರಗೆ ಬಂದು ಆಕಾಶ ನೋಡುತ್ತಿದ್ದ. ಮಳೆಯ ಹನಿಗಳು ನಿಧಾನವಾಗಿ ಬೀಳುತ್ತಿದ್ದವು. ಅವನ ಮನಸ್ಸಿನಲ್ಲಿ ಹೇಳಿದ, ರಾಯರೇ, ನಾನು ಕಷ್ಟದಲ್ಲಿದ್ದಾಗ ನೀವು ನನ್ನ ಬಳಿ ಜನರನ್ನು ಕಳಿಸಿದ್ದೀರಿ. ಇಂದು ಯಾರಿಗಾದರೂ ನಾನು ಸಹಾಯ ಮಾಡುವ ಅವಕಾಶ ಕೊಟ್ಟಿದ್ದೀರಿ. ಆ ಕ್ಷಣದಲ್ಲಿ ಅವನ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಸಿಕ್ಕಿತು. ಕೆಲ ದಿನಗಳ ನಂತರ ಊರಿನಲ್ಲಿ ದೊಡ್ಡ ಸಮಸ್ಯೆ ಶುರುವಾಯಿತು. ಬಹಳ ಜನರಿಗೆ ಕೆಲಸ ಹೋಗಿತ್ತು. ಮನೆಗಳಲ್ಲಿ ದುಃಖ ತುಂಬಿತ್ತು. ಆದರೆ ರಾಘವ ಎಲ್ಲರಿಗೂ ಒಂದೇ ಮಾತು ಹೇಳುತ್ತಿದ್ದ, ಭಯಪಡಬೇಡಿ, ರಾಯರನ್ನು ನಂಬಿ. ಕತ್ತಲೆ ಎಷ್ಟು ದೊಡ್ಡದಾದರೂ ಒಂದು ದಿನ ಬೆಳಕು ಬರುತ್ತದೆ. ಜನರು ಅವನ ಮಾತು ಕೇಳಿ ಧೈರ್ಯ ಪಡೆಯತೊಡಗಿದರು. ಒಬ್ಬರಿದ್ದರು ಅವನ ಬಳಿ ಬಂದು ಹೇಳಿದರು, ಮಗ, ನಿನ್ನ ಮಾತು ಕೇಳಿದ ಮೇಲೆ ನನಗೆ ಬದುಕಬೇಕು ಅನಿಸುತ್ತಿದೆ. ರಾಘವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವನು ಅರಿತುಕೊಂಡ, ಜೀವನದಲ್ಲಿ ದೊಡ್ಡ ಸಂಪತ್ತು ಹಣ ಅಲ್ಲ, ಇನ್ನೊಬ್ಬರ ಮುಖದಲ್ಲಿ ನಗು ತರೋದು ದೊಡ್ಡ ಪುಣ್ಯ. ಆ ದಿನ ರಾತ್ರಿ ಅವನು ರಾಯರ ಮುಂದೆ ದೀಪ ಹಚ್ಚಿದ. ಆ ದೀಪದ ಜ್ಯೋತಿ ನೋಡುತ್ತಾ ಅವನು ನಿಧಾನವಾಗಿ ಹೇಳಿದ, ರಾಯರೇ, ನನ್ನ ಜೀವನ ನಿಮ್ಮದೇ. ನನ್ನ ಮೂಲಕ ಇನ್ನೂ ಹಲವರಿಗೆ ಬೆಳಕು ಕೊಡಿ. ಆ ಸಮಯದಲ್ಲಿ ಅವನ ಮನಸ್ಸಿನೊಳಗೆ ಒಂದು ದಿವ್ಯ ಭಾವನೆ ಮೂಡಿತು. ಯಾರ ನಂಬಿಕೆಯನ್ನು ಕಳೆದುಕೊಳ್ಳುವುದಿಲ್ಲವೋ ಅವರನ್ನು
ದೇವರು ಎಂದಿಗೂ ಕೈ ಬಿಡೋದಿಲ್ಲ. ಈ ಕತೆ ಕೇಳುತ್ತಿರುವ ನಿಮಗೂ ರಾಯರು ಇಂದು ಒಂದು ಸಂದೇಶ ಕೊಡುತ್ತಿದ್ದಾರೆ. ಮಗು, ನೀವು ಈಗ ಎಷ್ಟು ಒಂಟಿಯಾಗಿದ್ದರೂ, ಎಷ್ಟು ನೋವಿನಲ್ಲಿದ್ದರೂ, ಎಷ್ಟು ಬಾರಿ ಸೋತಿದ್ದರೂ ಇದು ನಿಮ್ಮ ಅಂತ್ಯ ಅಲ್ಲ. ರಾಯರು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಬರೆಯುತ್ತಿದ್ದಾರೆ. ನಿಮ್ಮ ಮನೆಗೆ ಸಂತೋಷ ಬರುತ್ತದೆ. ನಿಮ್ಮ ಕಣ್ಣೀರು ಒಂದು ದಿನ ನಗುವಾಗುತ್ತದೆ. ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಈ ಕ್ಷಣದಲ್ಲಿ ಮನಸ್ಸಿನಿಂದ ಹೇಳಿ, ರಾಯರೇ, ನನ್ನ ಕೈ ಬಿಡಬೇಡಿ. ನೋಡು ಮಗುವೆ, ಈ ಮಾತು ನಂಬಿಕೆಯಿಂದ ಹೇಳಿದವರ ಜೀವನದಲ್ಲಿ ಅದ್ಭುತಗಳು ನಡೆದಿವೆ. ಈ ದಿವ್ಯ ಕತೆ ನಿಮ್ಮ ಹೃದಯ ಮುಟ್ಟಿದರೆ ಈಗಲೇ ಲೈಕ್ ಮಾಡಿ, ರಾಯರೇ ಕಾಪಾಡಿ ಎಂದು ಕಮೆಂಟ್ ಮಾಡಿ, ಈ ಸಂದೇಶವನ್ನು ಶೇರ್ ಮಾಡಿ, ಇನ್ನೊಬ್ಬ ಭಕ್ತನಿಗಳು ತಲುಪಿಸಿ. ಇಂತಹ ದಿವ್ಯ ರಾಯರ ಕಥೆಗಳಿಗಾಗಿ ನಮ್ಮ ಕುಟುಂಬವನ್ನು ಸಬ್ಸ್ಕ್ರೈಬ್ ಮಾಡಿ. ಮಗುವೆ, ರಾಯರ ಕೃಪೆ ಸದಾ ನಿಮ್ಮ ಮನೆ ಮೇಲೆ ಇರಲಿ.